ಇದೇ ಬರುವ ಗುರುರಾಯರ ಆರಾಧನೆಗೆ ಮನೆ ಮನೆಗಳಿಗೆ ಪುಟ್ಟ ಪರಿಮಳ ಗ್ರಂಥ ತಲುಪ್ತಾ ಇದೆ. ಅಂಥದ್ರಲ್ಲಿ ಒಂದು ವಿಷಯವನ್ನು, ಈ ಪುಟ್ಟ ಪರಿಮಳ ಗ್ರಂಥವನ್ನು ಹಿಡಿದುಕೊಂಡು ಒಂದು ವಿಷಯವನ್ನು ಮುಂದೆ ಹೇಳ್ತೀನಿ. ಆ ವೇದದಲ್ಲಿರುವಂತಹ ಎಲ್ಲ ಶಬ್ದಗಳು ಗುಂಪು ಗುಂಪಾಗಿ ಒಗ್ಗಟ್ಟಾಗಿ ಒಂದು ಪ್ರಕರಣ ಅಂತ ಅನ್ನಿಸಿಕೊಂಡು ದೇವರನ್ನು ಪ್ರತಿಪಾದನೆ ಮಾಡಬೇಕು ಅಂತ ಓಡಿ ಓಡಿ ಹೋಗುತ್ತವೆ. ದೇವರಲ್ಲಿ, ದೇವರ ಪಾದಗಳ ಬಳಿ ತೆರಳಿದಾಕ್ಷಣ ಅವುಗಳು ಸೋತು ಹೋಗುತ್ತವೆ. ದೇವರನ್ನು ನನಗೆ ಪೂರ್ಣವಾಗಿ ಪ್ರತಿಪಾದನೆ ಮಾಡಲು ಸಾಧ್ಯವಿಲ್ಲ ಅಂತ ಸೋತು ಹೋದಾಗ ಲಕ್ಷ್ಮೀದೇವಿ ಬರ್ತಾಳೆ. ಆ ಶಬ್ದಗಳನ್ನು ಎತ್ತಿಕೊಂಡು ಒಂದು ಬಂಗಾರದ ಹರಿವಾಣದಲ್ಲಿ ಇಟ್ಟುಕೊಂಡು ತಾನೂ ಕೂಡ ತನ್ನ ಬುದ್ಧಿಯನ್ನು ಅದರಲ್ಲಿ ತುಂಬಿಸಿ ಪುನಃ ಲಕ್ಷ್ಮೀದೇವಿ ಆ ದೇವರನ್ನು ಪ್ರತಿಪಾದನೆ ಮಾಡಲಿಕ್ಕೆ ಮುಂದೆ ಮುಂದೆ ಹೋಗಿ ಆ ದೇವರನ್ನು ಪ್ರತಿಪಾದನೆ ಮಾಡ್ತಾಳೆ. ಮತ್ತೂ ಕೂಡ ಆ ಪರಿಪೂರ್ಣತೆಯನ್ನು ಹೊಂದಲಿಕ್ಕೆ ಸಾಧ್ಯವಾಗೋದಿಲ್ಲ. ದೇವರನ್ನು ಪರಿಪೂರ್ಣವಾಗಿ ಸಮರ್ಥನೆ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ದೇವರನ್ನು ಪ್ರತಿಪಾದನೆ ಮಾಡುವ ಶಬ್ದಗಳು ಅನಂತವಾಗಿವೆ. ಸ್ತ್ರೀಯರನ್ನು ಹೇಳುವ ಶಬ್ದಗಳು, ಶೂನ್ಯವನ್ನು ಹೇಳುವ ಶಬ್ದಗಳು, ಅಭಾವವನ್ನು ಹೇಳುವಂತಹ ಶಬ್ದಗಳು, ಒಳ್ಳೆಯ ಶಬ್ದಗಳು, ಕೆಟ್ಟ ಶಬ್ದಗಳು, ಎಲ್ಲ ಶಬ್ದಗಳು ಕೂಡ ದೇವರ ಗುಣಗಾನವನ್ನು ಮಾಡುವುದಕ್ಕಾಗಿಯೇ ವೇದದಲ್ಲಿ ವಿಹಿತವಾಗಿವೆ. ಪದಗಳು, ವರ್ಣಗಳು, ವಾಕ್ಯಗಳು, ಹೀಗೆ ಪ್ರತಿಯೊಂದು ಶಬ್ದಗಳು ಕೂಡ ಆ ದೇವರ ಒಂದೊಂದು ಗುಣಗಳನ್ನು ಹೇಳ್ತಾ 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 ಸಾರ್ಥಕ್ಯವನ್ನು ಹೊಂದುತ್ತವೆ. ಹೀಗೆ ಮಹಾವಿಷ್ಣುವಿನಲ್ಲಿ ಸರ್ವ ಶಬ್ದಗಳ ಸಮನ್ವಯದ ಮೂಲಕ ಪರಿಮಳ ಗ್ರಂಥದ ಮೊದಲನೇ ಅಧ್ಯಾಯವು ಪರಿಸಮಾಪ್ತಿಗೊಳ್ಳುತ್ತೆ. ಇಂತಹ ಶ್ರೇಷ್ಠವಾದ ಪರಿಮಳ ಗ್ರಂಥದ ಕೆಲವು ಭಾಗಗಳನ್ನು ಎಲ್ಲರಿಗೂ ಸುಲಭವಾಗಿ ಅರ್ಥ ಮಾಡಿಕೊಂಡು ದೇವರಲ್ಲಿ ಭಕ್ತಿ ಅತಿಶಯವನ್ನು ಮಾಡುವಂತೆ ಒಂದು ಪುಟ್ಟ ಪರಿಮಳ ಗ್ರಂಥ ಸಿದ್ಧವಾಗಿದೆ. ಮನೆಗೆ ಇದನ್ನು ತರಿಸಿಕೊಳ್ಳಿ. ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಿರಿ. ಪರಿಮಳ ಗ್ರಂಥ, ಪುಟ್ಟ ಪರಿಮಳ ಗ್ರಂಥದ ಆಹ್ವಾನಕ್ಕಾಗಿ 8861983526 ಎಂಬ ನಂಬರಿಗೆ ವಾಟ್ಸ್ಯಾಪ್ ಮೆಸೇಜ್ ಮಾಡಿ.